ಈ ದಿನ ಮೈಗ್ರೇನ್ ಅಂದರೇನು, ಅದಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಆಯುರ್ವೇದಿಕ್ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಈ ಮೈಗ್ರೇನ್ ಅಥವಾ ಪಿತ್ತಶೂಲವನ್ನು ಅರ್ಧಾವಭೇದಕ ಅಂತ ಕೂಡ ಹೇಳ್ತೀವಿ. ಇದಕ್ಕೆ ಮುಖ್ಯವಾಗಿ ಪಿತ್ತ ದೋಷ ಕಾರಣವಾಗಿರುತ್ತದೆ. ಪಿತ್ತ ಪ್ರಕೋಪವಾದಾಗ ಈ ಒಂದು ತೊಂದರೆ ಉಂಟಾಗ್ತದೆ. ಆಯುರ್ವೇದದಲ್ಲಿ ಹೇಳಿದರೆ, ದಾಹ ಶಿರಸಿ ನೇತ್ರೇಶು ತೃಷ್ಣ ಸ್ವೇದ ಕ್ಲಮಶ್ಚಯ ತೇಜೋ ಮೂಲಂ ತದಖ್ಯಾತಂ ಪಿತ್ತ ಶೂಲಂಚ ತದಿದಹ ಅಂತ ಹೇಳಿದ್ದಾರೆ. ಅಂದರೆ ಈ ಪಿತ್ತಶೂಲ ಅಥವಾ ಮೈಗ್ರೇನ್ ಆದಾಗ ನಮಗೆ ಅರ್ಧ ತಲೆನೋವು, ಅಂದರೆ ಕಣ್ಣು, ತಲೆ, ಕುತ್ತಿಗೆವರೆಗೂ ಕೂಡ ಒಂದು ಶೂಲ ಅಥವಾ ನೋವು ಬರ್ತದೆ. ಬೆಳಕನ್ನು ನೋಡೋದು ಕಷ್ಟ ಆಗ್ತದೆ. ದೊಡ್ಡದಾದ ಶಬ್ದವನ್ನು ಕೇಳೋಕ್ಕಾಗಲ್ಲ. ವಾಕರಿಕೆ ಬಂದ ಹಾಗೆ ಆಗುತ್ತೆ. ಕಣ್ಣು ಮಂಜಾಗುತ್ತೆ. ಇದೆಲ್ಲ ಈ ಮೈಗ್ರೇನ್ ಒಂದು ಕಾಯಿಲೆಯ ಲಕ್ಷಣ. ಇದಕ್ಕೆ ಕಾರಣ ಏನು? ಜೀವನ ಶೈಲಿ. ಮುಖ್ಯವಾಗಿ ಇದನ್ನು ಜೀವನ ಶೈಲಿಯ ಕಾಯಿಲೆ ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಸರಿಯಾದ ಜೀವನ ಶೈಲಿ ಆಹಾರ ಕ್ರಮ ಇಲ್ಲದಿದ್ದಾಗ ಈ ಒಂದು ಸಮಸ್ಯೆ ಬರ್ತದೆ. ಅತಿಯಾದ ಖಾರ, ಕರಿದ ವಸ್ತುಗಳು, ಜಂಕ್ ಫುಡ್ಡು, ಔಟ್ಸೈಡ್ ಫುಡ್ಡನ್ನು ತಿನ್ನೋದು, ಮೈದಾ, ಗೋಧಿ ಅಥವಾ ಗ್ಲೂಟನ್ ಯುಕ್ತ ಆಹಾರಗಳು, ಮತ್ತು ಸರಿಯಾದ ನಿದ್ರೆ ಮಾಡದೇ ಇರೋದು, ನೀರು ಕಡಿಮೆ ಆಗೋದು, ಮಸಾಲೆಯುಕ್ತ ಆಹಾರವನ್ನು ತಿನ್ನೋದು, ಟೆನ್ಷನ್ನು, ಸ್ಟ್ರೆಸ್ ಅಥವಾ ಆತಂಕ, ಉದ್ವೇಗ, ಮಾನಸಿಕ ಒತ್ತಡದಿಂದ ಮತ್ತು ಅತಿಯಾಗಿ ಥಿಂಕ್ ಮಾಡೋದು, ಓವರ್ ಥಿಂಕಿಂಗ್ ಅಥವಾ ತುಂಬ ಒಂದೇ ವಿಷಯದ ಬಗ್ಗೆ ವಿಚಾರ ಮಾಡೋದು, ಇದೆಲ್ಲ ಈ ಒಂದು ಮೈಗ್ರೇನ್ ತಲೆನೋವಿಗೆ ಕಾರಣವಾಗಿರುತ್ತದೆ. ಇದಕ್ಕೆ ಪರಿಹಾರ ಏನು? ಇದನ್ನು ನಾವು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಖಾರ, ಕರಿದ ವಸ್ತು, ಹೊರಗಿನ ವಸ್ತುಗಳನ್ನು ತಿನ್ನಬಾರ್ದು. ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ ಇರ್ಬೋದು, ಇದನ್ನು ಜಾಸ್ತಿ ತೊಗೊಳ್ಬಾರ್ದು. ಕನಿಷ್ಠ 3ರಿಂದ 4 ಲೀಟ್ರು ಅಥವಾ 2ರಿಂದ 3 ಲೀಟ್ರ್ ನೀರನ್ನು ಕುಡಿಲೇಬೇಕು. ನಿದ್ರೆ ಸರಿಯಾಗಿರಬೇಕು. ನಿದ್ರೆ 8 ತಾಸುಗಳ ನಿದ್ರೆ ಇದ್ದರೆ ಈ ಒಂದು ಪಿತ್ತಜ ಶಿರಶೂಲಕ್ಕೆ ತುಂಬ ಒಳ್ಳೆಯ ಒಂದು ಪರಿಣಾಮವನ್ನು ಕಾಣ್ಬೋದು. ಮತ್ತು ಯಾವುದೇ ರೀತಿ ಒತ್ತಡ, ಮಾನಸಿಕ ಒತ್ತಡವನ್ನು ತಂದುಕೊಳ್ಬಾರ್ದು. ಇದನ್ನು ಕಡಿಮೆ ಮಾಡಬೇಕು. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಬೇಕು. ಇದಲ್ಲದೆ ನಮ್ಮ ಆಯುರ್ವೇದದಲ್ಲಿ ಕೆಲವು ಪಿತ್ತಶಾಮಕ ಔಷಧಿಗಳು, ವಾತಶಾಮಕ ಔಷಧಿಗಳನ್ನು ಹೇಳಿದ್ದಾರೆ. ಪಥ್ಯಾದಿ ಕಷಾಯ ಅಥವಾ ಪಿತ್ತಹರ ಔಷಧಿಗಳು, ಇದನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಸ್ಟ್ರೆಸ್ ಕಮ್ಮಿ ಆಗುವಂಥ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಇದು ಕೂಡ ಅದಕ್ಕೆ ಪರಿಹಾರ ಆಗಿರುತ್ತದೆ. ಹೀಗೆ ಈ ಮೈಗ್ರೇನ್ ಅಥವಾ ಪಿತ್ತಜ ಶಿರಶೂಲದಲ್ಲಿ ನಾವು ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಬೇಕು. ನಮ್ಮ ವಿಹಾರ ಸರಿಯಾಗಿರಬೇಕು. ಯಾವುದೇ ರೀತಿ ಮಾನಸಿಕ ಒತ್ತಡಗಳನ್ನು ಇಟ್ಕೊಳ್ಬೇಕು.